ಕನ್ನಡ ಚಿತ್ರರಂಗಕ್ಕೆ ಇವತ್ತು ಬಹಳ ಶುಭ ದಿನ ಅನ್ನಬಹುದು. ವರಮಹಾಲಕ್ಷ್ಮಿ ಹಬ್ಬದ ಈ ಸುಸಂದರ್ಭದಲ್ಲಿ ಉತ್ತಮ ಒಂದು ಚಿತ್ರಗಳ ಆಯ್ಕೆಯ ವಿಷಯದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಘೋಷಣೆಯಾಗಿದೆ. ಕನ್ನಡಕ್ಕೆ 70ನೇ ರಾಷ್ಟ್ರೀಯ ಪ್ರಶಸ್ತಿಯ ಗರಿ ದಕ್ಕಿದೆ. ವರಮಹಾಲಕ್ಷ್ಮಿ ಹಬ್ಬದ ಡಬಲ್ ಖುಷಿ ಇವತ್ತು ಸ್ಯಾಂಡಲ್ವುಡ್ಗೆ. ಕಾಂತಾರದ ಸಿನಿಮಾಗೆ ಮತ್ತೆ KGF 2 ಸಿನಿಮಾಗೆ ಪ್ರಶಸ್ತಿ ಸಿಕ್ಕಿದೆ. ಅತ್ಯುತ್ತಮ ಚಲನಚಿತ್ರ KGF 2 ಘೋಷಣೆಯಾಗಿದೆ. ಅತ್ಯುತ್ತಮ ಮನರಂಜನಾ ಸಿನಿಮಾವಾಗಿ ಕಾಂತಾರ ಸಿನಿಮಾಕ್ಕೆ ಪ್ರಶಸ್ತಿಯನ್ನ ಘೋಷಣೆ ಮಾಡಲಾಗಿದೆ. 2024ನೇ ಸಾಲಿನ ಪ್ರಶಸ್ತಿ ಘೋಷಣೆ ಆಗ್ತಿದ್ದ ಹಾಗೆ ಒಂದು ಸಂಭ್ರಮದ ವಾತಾವರಣ ಇವತ್ತು ಕಳೆಗಟ್ಟಿದೆ. 2022ರಲ್ಲಿ ಬಿಡುಗಡೆಯಾಗಿದ್ದಂತಹ ಯಶ್ ನಟನೆಯ KGF 2 ಚಿತ್ರಕ್ಕೆ ಅತ್ಯುತ್ತಮ ಪ್ರಾದೇಶಿಕ ಕನ್ನಡ ಚಿತ್ರ ಒಂದು ಪ್ರಶಸ್ತಿ, ಅತ್ಯುತ್ತಮ ಸಾಹಸ ನಿರ್ದೇಶನ ಇದು ಮತ್ತೊಂದು ಪ್ರಶಸ್ತಿ KGF ಸಿನಿಮಾಗೆ ದಕ್ಕಿರೋದು. ಇನ್ನು ಅತ್ಯುತ್ತಮ ಮನರಂಜನಾ ಚಿತ್ರ ಕಾಂತಾರ, ಅತ್ಯುತ್ತಮ ನಟನೆಯ ವಿಭಾಗದಲ್ಲಿ ರಿಷಬ್ ಶೆಟ್ಟಿಗೆ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಅರ್ಥಾತ್ ಕಾಂತಾರ ಸಿನಿಮಾಗೆ 2 ಪ್ರಶಸ್ತಿ, KGF ಸಿನಿಮಾಗೆ 2 ಪ್ರಶಸ್ತಿ, ಒಟ್ಟು ಕನ್ನಡ ಚಿತ್ರರಂಗಕ್ಕೆ 6 ಪ್ರಶಸ್ತಿಗಳ ಗರಿ ದಕ್ಕಿದೆ. ಒಟ್ಟಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಈ ಖುಷಿಯ ಸಂದರ್ಭದಲ್ಲಿ ಮಗದೊಂದು ಖುಷಿಯ ಒಂದು ವಾತಾವರಣ ಸ್ಯಾಂಡಲ್ವುಡ್ನಲ್ಲಿ ಮೂಡಿದೆ ಅಂದರೂ ಕೂಡ ತಪ್ಪಾಗಲ್ಲ. KGF 2 ಮತ್ತು ಕಾಂತಾರ ಸಿನಿಮಾ ಪಾನ್ ಇಂಡಿಯಾ ಸಿನಿಮಾವಾಗಿ ಇಡೀ ದೇಶವನ್ನೇ ಕನ್ನಡ ಚಿತ್ರರಂಗದತ್ತ ಕಣ್ಣೆತ್ತಿ ನೋಡುವಂತೆ, ಹುಬ್ಬೇರಿಸಿ ನೋಡುವಂತೆ ಮಾಡಿತ್ತು. ಆ ಪೈಕಿ ಈಗ ಮಗದೊಂದು ಸಾಧನೆಯನ್ನು ಮಾಡಿದೆ. ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ಮೂಲಕವಾಗಿ 2024ನೇ ಸಾಲಿನ 70ನೇ ರಾಷ್ಟ್ರೀಯ ಪ್ರಶಸ್ತಿ ದಕ್ಕಿದೆ 2 ಕನ್ನಡ ಚಿತ್ರಗಳಿಗೆ. ಕಾಂತಾರ ಮತ್ತು KGF ಚಾಪ್ಟರ್ 2ಗೆ ಒಂದು ರಾಷ್ಟ್ರೀಯ ಪ್ರಶಸ್ತಿ ಘೋಷಣೆಯಾಗಿದೆ. ನ್ಯಾಷನಲ್ ಫಿಲ್ಮ್ ಅವಾರ್ಡ್ 2024 ಪ್ರಕಟವಾಗಿದ್ದು ಯಶ್ ನಟನೆಯ KGF ಸಿನಿಮಾಕ್ಕಾಗಿ ಅತ್ಯುತ್ತಮ ಕನ್ನಡ ಸಿನಿಮಾ ಮತ್ತು ಅತ್ಯುತ್ತಮ ಸಾಹಸ ನಿರ್ದೇಶನ ಸ್ಟಂಟ್ ಕೊರಿಯೋಗ್ರಫಿ ವಿಭಾಗದಲ್ಲಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಈ ಮೂಲಕ ಪಾನ್ ಇಂಡಿಯಾದಲ್ಲಿ ಜನ ಮೆಚ್ಚುಗೆಯನ್ನು ಪಡೆದಿದ್ದಂತಹ KGF ಸಿನಿಮಾಕ್ಕೆ ಈಗ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿಯ ಗರಿ ಮೂಡಿರೋದು ಮಗದೊಂದು ಸಾಧನೆಯೇ ಸರಿ. KGF ಬಳಿಕ ಯಶ್ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಸಿನಿಮಾ ಯಶ್ ಎಲ್ಲೇ ಹೋದರೂ ಕೂಡ ಚಾಪ್ಟರ್ 3 ಬರುತ್ತಾ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಕೇಳಿ ಬರ್ತಿತ್ತು.